ಅವ್ರು ಬಂದ್ಬಿಟ್ಲೆ ಹೇಳ್ತೀನಿ, ನೀ ಆ ಅಂತ ನಳ್ಬೇಕು ನೋಡತ್ತಿ. ಏನು ಪ್ಲ್ಯಾನ್ಲೇ ನಿಂದ? ಅಲ್ಲ ನಾ ಕಾಲು ನೋವು ಅಂತಂದ್ರೆ ಅವ ಯಾಕೆ ಹನಿಮನಿಗೆ ಹೋಗೋದು ಬಿಡ್ತಾನ? ಅತ್ತಿ ಈ ಟೈಮ್ನಾಗ ಇದು ವರ್ಕೌಟ್ ಆಕೈತಿ, ಸುಮ್ಕಿರತ್ತಿ, ನಿಂಗೆ ಗೊತ್ತಾಗೋದಿಲ್ಲ. ಅಲ್ಲ ನೀ ಕಾಲು ನೋವು ಅಂತ ಕುಂತಿ ಅಂದ್ರೆ ಅವ್ನಿಗೆ ಹೋಗಕ್ಕೆ ಮನಸ್ಸು ಹೆಂಗಾಕತಿ ಹಂಗಂತೀಯ? ಅತ್ತಿ ಏನಾಗಿಲ್ಲ, ನೀನು ಸುಮ್ಕಿರ, ಮಾಮ ಹೋಗುದಿಲ್ಲ. ಹಿಂಗಾದ್ರೆ ಒಟ್ಟು ಅವ್ರಿಬ್ರು ಮಾತ್ರ ಕಳಿಸ್ಬೇಡತ್ತಿ, ಹೇಳತ್ತೇನೆ ನೋಡು. ಅಲ್ಲಿ ಹನಿಮೂನಿಗೆ ಕಳಿಸ್ಬೇಡ ಅಂತಿ. ಇದನ್ನ ನಿನಗೆ ಬಾಯಿ ಬಿಟ್ಟದ್ ಹೆಂಗೆ ಹೇಳೇ ನಂಗೆ ಗೊತ್ತಾಗೋಲ್ತ. ಅಲ್ಲಿ ಇಬ್ರು ಒಂದೇ ಕೋಣೆಗಿರೋದಿಲ್ಲ ಅನ್ಲೇ. ಹನಿಮೂನಿಗೆ ಹೋದ್ರೆ ಹನಿಮೂನನು ನನಗೆ ಮಾತಾಡಕ್ಕೆ ಅಸಹ್ಯಕತ್ತವ. ಅದನ್ನ ಹೆಂಗೆ ತಪ್ಪಿಸ್ತೀನಿ ನಿಂಗೆ ಬಿಟ್ಟಿದ್ದು. ಏನು ತಪ್ಪಿಸ್ಬೇಕಂತೆ ನಾನು? ಹಾಂ ತಪ್ಪಿಸ್ತೇನೆ. ಕಾಲು ಬಿದ್ದೇನಿ ಅಂತ ಹೇಳಿದಲ್ಲ ನೀನು, ಇದನ್ನೇ ಇಟ್ಕೊಂಡು ಅದನ್ನು ತಪ್ಪಿಸ್ತೇನೆ. ಸರಿ, ಅವ ಬಂದಂದ್ರೆ ಹೇಳು. ಅತ್ತಿ ಮಾವು ಬರತನ? ಏನ ನಿಮ್ಮ ಮಾವು ಬರಕತ್ತಾನ? ಯವ್ವ ನಾವಲ್ಲವ ಅವ್ರಿದ್ರಿಗೆ ನಾಟಕ ಮಾಡಕ್ಕೆ ಗೊತ್ತಾ ಹಿಡಿದ್ರ ಆಮ್ಯಾಗ ವಜ್ಜೆ ಐತಿ. ಬೇಡವಾ ಯವ್ವ, ನಿಮ್ಮ ಮಾವು ಬರತನಂದ್ರೆ ನಾವಲ್ಲವ ಕಾಲು ಈ ರೀತಿ ಮಾಡಕ್ಕೆ. ಅಲ್ಲತ್ತಿ ಹಿಂಗೆ ಎದ್ರಕೊಂಡ್ರಿ ಹೆಂಗೆ ನೀನು? ಏನಾಗಲ್ಲ ತಗೋ ಅತ್ತಿ, ನಾನು ನಿನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡೇನೆ. ನನಗೋಸ್ಕರ ಇಷ್ಟು ಮಾಡಂಗಿಲ್ಲ ನೀನು? ನಾ ಈ ಮನೆ ಸೊಸೆ ಆಗೋದು ನಿಂಗೆ ಇಷ್ಟ ಇಲ್ವಲ್ಲ? ಅಯ್ಯೋ ದೇವ್ರೆ. ಸರಿ, ಹಾಂ ಯವ್ವ ಕಾಲ, ಯವ್ವ ನಡನ. ಈಗಿನ ಏನಾತ ಮಾವ? ಆತಿ ಮೆಟ್ಲ ಹತ್ತು ಹೊತ್ನ್ಯಾಗ ಜರದು ಧುಮ್ ಅಂತ ಬಿದ್ದು ಬಿಟ್ಲು. ಅಲ್ಲಿಂದ ಚುಮ್ಮರ್ ಚೀಲುಗಳು ಕೆಳಗೆ ಬಿದ್ದಂಗಾತು. ಛೇ ಏನಾತ ಈಗಿನ? ಅಯ್ಯೋ ಹುಷಾರಾಗಿ ಹತ್ತಬೇಕಾ ಮೆಟ್ಲನ? ಅದೆಂತ ಖಬರ್ಗಿಡಿದಿ ನೀನು? ರೇ ಜಗ್ಗ ನೋವಾಕತ್ತೈತ್ರಿ. ಅಲ್ಲಿ ಅಳದ್ ನೋಡಿದ್ರ ಆ ಕೆಟ್ಟಳಾಕತಿ. ಕಣ್ಣ ನೀರಿಲ್ಲ, ಮೂನೆ ಶಿಂಬಳಿಲ್ಲ, ಅದಿ ಹಂಗ್ಲಿ ಅಳ್ತಿ? ರೇ ನಾನೇನು ಸಣ್ಣ ಕೂಸನೆ ಕಣ್ಣ ನೀರು ಬರ್ಸ್ಕೊಂಡು ಹಿಂಗೆ ಹೇಳುದು ಅಳಕ? ಸುಮ್ನಿರ್ರಿ, ನೋವಾಗೈತಿ, ಅಳಕ್ ನಾಚಿಗೆ ಬರೋದಿಲ್ಲ ನಂಗೆ. ನಿಮ್ಗೇನು ಗೊತ್ತು ಒಳಗಾಗಿರೋ ಒಳಪೆಟ್ಟು. ಅಲ್ಲ ಬೆಳಗ್ಗೆರ ಚಲೋ ಇದ್ದಿ, ಇದ್ದಕ್ಕಿದ್ದಂಗೆ ಏನಾತ್ಲಿ ನಿನಗ? ಬೀಳ ನೀನ್ ಹೇಳಿ ಕೇಳಿ ಬೀಳ್ತೇನೆ? ಏನ್ ರಾತ್ರಿ ಕನಸು ಬಿದ್ದು ಬೆಳಗ್ಗೆ ಬೀಳ್ತೇನೆ? ನಿಮ್ದೊಂದ್ರ ಆಡತ್ತಾಗ ಏಟದ್ ಬೀಳಾಕಿ 3 ದಿನ ಬೇಕನ? ಹಿಂಗ ಅತ್ತಾಗತ್ತಿದ್ದೆ ಕಾಲ್ ಜರ್ ಬಿದ್ಬಿಟ್ಟೆ ಅಷ್ಟೇ. ಎಷ್ಟು ನೋವಾಗಿತ್ತು ಗೊತ್ತ ನಮ್ಮ ಮಣ್ಕಾಲಿಗೆ. ಗಚ್ಚಂತ ಕುಂತಿಪ್ಪ ಊರಿ. ಕರೆಂಟ್ ಹೊಡೆದಂಗ ಆತು, ಒಳಗೆಲ್ಲ ಮೈಯೆಲ್ಲ ನೋವಾತು. ಈ ವಯಸ್ಸಿಗೆ ಹಿಂಗೆಲ್ಲ ಮಾಡ್ಕೊಂಡ್ರೆ ತ್ರಾಸ ಆಕೈತಿಯ? ಏನ್ ಹೇಳ್ಬೇಕು ನಿಮ್ಗಂತೆ ನಾನು. ನಡಿ ದವಾಖಾನಿ ನಡಿ, ದೊಡ್ಡ ದವಾಖಾನಿ. ಒಂದು ಎಕ್ಸ್ರೇ ಮಾಡ್ಸುನು, ಒಳಗೇನು ಎಲುಬು ಏನಾರ ಸೀಳು ಬಿಟ್ಟತ್ತು, ಏನಾರ ಆಗೈತಿ ಏನೋ ನೋಡು ನಡಿ. ಹಂಗೇನಾರ ಆಗಿತ್ತಂದ್ರೆ ಬಗಾನ ಸೀಳು ಬಿಟ್ಟು ಜಗದಾಗ ಒಟ್ಟು ಸಿಮಿಟ್ ತುಂಬಿ ಸರಿ ಮಾಡಿದ್ರತ್ ನಡಿ. ಸೀಳು ಬಿಟ್ಟ ಜಗದಾಗ ಸಿಮಿಟ್ ತುಂಬ್ತೀರಿ? ಮನಿ ಬಿರ್ಕ್ ಬಿಟ್ಟಂಗಂತ ತಿಳ್ಕೊಂಡಿರನ? ಎಲಬು ಬಿರ್ಕ್ ಬಿಟ್ಟದ. ಹಂಗ ನಕಲಿ ಮಾಡಿದ್ ನೀ ನಡಿಯೋ ಮರಯ. ಇಂಥ ಟೈಮ್ನೇ ನಕಲಿ ನಿಮ್ಗೆ. ಅರಿಷ್ಟು ಕಾಲದಕ್ಕಿ ಆ ಹೊಲಸು ಸೊಸಿ ಏದಾಳಲ್ಲಕ್ಕಿ ಅರಿಷ್ಟು ಕಾಲಿಟ್ಕೊಂಡು ಒಳಗೆ ಬಂದ್ಲು ನನ್ನ ಕಾಲೇ ಮುರಿದು ಬಿಟ್ಲು. ನೋಡ್ದೆ ಎಲ್ಲಾ ಬಿಟ್ಲ, ಆ ಹುಡುಗಿ ಮ್ಯಾಗ ಹೋದ್ಲು. ಸುಮ್ನಿರಿ, ಮೊನ್ನೆ ಗುರುಜಿ ಹೇಳಾಕತ್ತಿದ್ರು ಗೊತ್ತಾಯ್ತೇನ? ನಿಮ್ಮ ಗ್ರಹಗತಿಗಳು ಭಾಳ ಚಲೋ ಅದಾವು, ಗುರುಬಲ ಹೇಳಿ ಮಾಡಿಸ್ದಂಗ ಐತಿ. ಆದ್ರೆ ನಿಮ್ಮ ಗ್ರಹಗತಿಗಳು ನಡಬರಕ ಒಂದು ರಾಹು ಕೇತು ಶನಿ ಎಲ್ಲ ಬಂದು ಒಮ್ಮೆ ವಕ್ರಸಾಕತ್ತಾವು. ಆ ವಕ್ರಸಾಕತ್ತಿರೋದಕ್ಕೆ ನಿಮ್ಗೆ ಸ್ವಲ್ಪ ಸಂಚಕಾರ ಐತಿ. ನೀವು ಭಾಳ ಹುಷಾರಾಗಿರ್ಬೇಕು, ಮನಿಗೂ ಒಳ್ಳೇದೇನಿಲ್ಲ ಈಗ ಸದ್ಯದ ಮಟ್ಟಿಗೆ ಅಂತ ಹೇಳಿದ್ರು. ಗೊತ್ತನ? ಯಾರು ಇವ್ರ ಅಜ್ಜಾರ? ಟಿವಿಯಾಗ ಹೇಳಿದ್ರ ಏನ ರಿಯಲ್ ಆಗಿ ಹೇಳಿದ್ರ? ಟಿವಿ ಅಂದಲ್ರಿ, ನೀವು ಕೇಳಿಸ್ತಿರಲ್ಲ, ಯಾವಾಗಿದ್ರು ಚಿಕ್ಕಮಠ ಅಜ್ಜಾರ ಅವರ ಹೇಳಿದ್ದ. ಅವ್ರು ಹೇಳಿದ್ರ? ನನ್ನ ಮುಂದೆ ಏನು ಹೇಳಿಲ್ಲಲ್ಲ. ಆಯ್ತು, ನಾ ಸಂಜೆಗೆ ಹೋಗಿ ವಿಚಾರಿಸ್ತೇನಂತ. ಆದ್ರೂ ಯಾಕೋ ನನಗೆ ಸಮಾಧಾನ ಆಗ್ವಲ್ತ. ಈಗ ದವಾಖಾನಿಗೆ ಹೋಗಲ್ಲ ಅಂದ್ರೆ ಮತ್ತೆ ಹೆಂಗ್ ಮಾಡ್ತಿ? ಏನ್ ಮಾಡ್ತಿ? ಮನ್ಯಾಗ ವಿಶ್ರಾಂತಿ ತಗೋತೀನಿ. ನೋಡ್ದೆ ಮನ್ಯಾಗ ವಿಶ್ರಾಂತಿ ತಗೊಂತೀನಿ ಅಂತ ಇದಕ್ಕೆ ಏನ್ ಹೇಳ್ಬೇಕನ್ನೋದು ಗೊತ್ತಾಗೋದು ನಂಗೆ. ಆರಾಮ ಆಗಲ್ಲ, ಹೇಳೋದು ಕೇಳು. ಅವರು ಸೊಸಿ ಮಗನು ಮತ್ ಹನಿಮೂನಿಗೆ ಹೊಂಟಾರ, ನಾಡ್ದು ಹೋಗ್ಬೇಕಂತ ತೀರ್ಮಾನ ಮಾಡ್ಯಾರ. ಮತ್ ಇವತ್ತು ಅದಕ್ಕೆ ಶಾಪಿಂಗ್ ಮಾಡಕ್ ಹೋಗ್ಯಾರ, ಏನೇನ ಬೇಕಂತೇಳಿ. ನೀ ಈ ಟೈಮ್ನಾಗ ಕಾಲಿಂಗ್ ಮಾಡ್ಕೊಂಡ್ ಕುಂತಿ. ಪಾಪ ಹುಡುಗರು ಹೋಗ್ಬೇಕ ಬಿಡ್ಬೇಕ ನೋಡ, ಒಂಥರ ಎಡವಟ್ಟದಂಗ ಆತೀಗ. ಅಜ್ಜಿಗೆ ಅರ್ಬಿ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮತ್ತೊಂದು ಚಿಂತೆ ಅಂತ. ನನಗಿದೇನಪ್ಪ ಜೀವ ಹೊಂಟತ್ತಂತ ನಾವು ಓದಾಡತ್ರ, ಇವ್ರಿಗೆ ಸೊಸಿ ಮಗಂದು ಹನಿಮಲ್ಲಿನ ಚಿಂತೆ ಐತಿ. ಅತ್ತೇರ ಯವ್ವ ಏನೇನೆಲ್ಲ ತಗೊಂಬಂದೇನಿ ನೋಡಿಲಿ. ನಾಡ್ದ ಊರಿಗೆ ಹೋಗ್ಬೇಕಂತೇಳಿ ಫುಲ್ ತಯಾರಿ ಎಲ್ಲ ಹೊಸವ ತಗೊಂಬಂದ್ಬಿಟ್ಟೆ ಬೇವ. ಈ ಹಳೆವು ಬೇಡ ಅಂತೇಳಿ. ಯವ್ವ ಏನಾತ್ಬಿ? ಯಾಕ ಒಂಥರ ಮಕ ಮೆತ್ತಗೈತೆ? ಮಾವ ಮ್ಯಾಗಿಂದ ಬಿದ್ಬಿಟ್ಲ ಅತ್ತಿ, ನೋವು ಆತು. ಹೌದಾ? ಏನ್ ಬೇ ನೀನು ಹುಷಾರಾಗಿರ್ಬೇಕಲ್ಲ ನೀನು. ಏನ್ ಬಿಡವಾ ಆತಾಗ ಹಿಂಗ್ ಮಾಡ್ಕೊಂಡ್ಬಿಡ್ತೀನಿ ನೀ ಏನಾರ ಒಂದತ್ತಾಗ. ಅಯ್ಯೋ ಬಾಳ್ ನೋವು ಆತನ? ಇಲ್ಲ, ಸ್ವಲ್ಪ ನೋವಾದಂಗ ಐತಿ, ಬಾಳ ಏನಾದಂಗಿಲ್ಲ. ಅದಕ್ಕ ದವಾಖಾನಿಗೆ ಹೋಗು ನಡಿ ಅಂದ್ರೆ ಬರವಳ್ಳು. ಸುಮ್ನಿರಿ, ಕಾಲಿ ನಮ್ನಿ ನೋವಾಕತ್ತ
ಸರಿಯಾಗಿ ಬರ್ಲಾರ್ದಷ್ಟು ಏನಿಲ್ಲ ಅಂತ. ಥೋ ಯಾಕೆ ಬೇವಾ? ಏನಿಲ್ಲಪ್ಪ, ಏನಿಲ್ಲ. ನನ್ನ ಕಾಲು ನೋವಿದ್ರೆ ಇದ್ದಾತ್ ಬಿಡು, ಹೋಲಿ. ನೀ ಯಾಕೆ ತಲೆಗೆಡ್ಸ್ಕೊತೀರಿ? ನೀವು ನಾಡ್ದು ಹೋಗಾಕೆಲ್ಲ ತಯಾರಿ ಮಾಡ್ಕೊರಿಪ್ಪ. ಬೇಡ ಅಲ್ಲಿ ಬೇ, ನೀನು ಈ ಸ್ಥಿತಿಯಾಗಿದ್ದಾಗ ನಾನು ಹೆಂಗೆ ಹೋಗ್ಲಿ? ಅಲ್ಲೋ ಪ್ರೀತಮ್ಮ, ಮನ್ಯಾಗ ಇದ್ ಕಸ್ಲಿ ಎಲ್ಲ ಆರಾಮಾಗಿ ಬಿಡ್ತದಂತ ಮಾಡಿ ಏನ? ದವಾಖಾನಿಗೆ ಹೋಗಿ ಗುಳಿಗೆ ತಗೊಂಡ್ರೆ ಆರಾಮಾಕತಿ. ದವಾಖಾನಿ ತೋರ್ಸಕ್ ನಾ ಅದೇನಲ್ಲ, ಯಾಕೆ ತಲೆ ಕೆಡಿಸ್ಕೋತಿ ಏನ? ಅದೆಲ್ಲ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ನೀನು. ನಿಮ್ ಪಾಡಿ ನೀವಿಬ್ರು ಗಂಡ ಐತಿ, ಹೋಗಿ ಬರ್ರಿ. ಏನ ಮನ್ಯಾಗಿದ್ ಕಾಸ್ಲಿ ಏನ ಅವ್ರನ್ನು ನೀ ತಗೊಳಕೇತನ? ಇಲ್ಲ, ಅವ್ರನ್ನು ಅವ್ರೇ ಅನ್ಭವಿಸ್ಬೇಕಿಲ್ಲ. ಅದಕ್ಕೆ ಹೇಳಿದ್ದ. ಸುಮ್ಮನೆ ಯಾಕೆ ನೀವು ಬಿಡ್ತೀರಿ? ತಯಾರಿ ಮಾಡ್ಕೊಂಡಿರಿ, ಪಾಪ ಇಂಥ ಊರಿಗೆ ಹೋಗ್ಬೇಕಂತ ಅನ್ಕೊಂಡಿರಿ, ಹೋಗಿ ಬರ್ರಿ. ಡಾಕ್ಟರ್ ಕಡೆನ ಒಲ್ಲೆ ಅನ್ನಕತ್ತಾಳ ನಿಮ್ಮವ್ವ. ಇನ್ ಮನ್ಯಾಗ ನೀನು ನಿನ್ ಹೆಂಡ್ತಿ ಇದ್ಬಿಟ್ರೆ ಏನ್ ಆರಾಮ ಆಗ್ಬಿಡ್ತತನ? ಏನಾಗದಲ್ ತಗೋ. ಅಲ್ಮವ, ನೀ ಏನೋ ಹೋಗಂತಿ ಮಾವ. ಪಾಪಕ್ಕಿಗೆ ಈಗ ಅತ್ತಿಗೆ ಆರಾಮಿಲ್ಲ, ಹೆಂಗ್ ಬಿಟ್ಟು ಹೋಗಾಳ? ಇರ್ಲಿ ಬಿಡವ, ನನ್ಗೆ ಆರಾಮಿಲ್ಲ ಅಂದ್ರೆ ಏನಾತ? ಪಾಪ ಅವ್ರಿಬ್ರು ಹೋಗಿ ಬರ್ಲಿ, ಆರಾಮಾಗಿ ಬರ್ಲಿ ಪಾಪ. ಹೋಗಿ ಬರ್ರಿವ ಇಬ್ರು. ಪ್ರೀತಮ್ಮ, ಹೋಗದ್ ಏನೇನ್ ತಂದಿ ನೋಡು. ಈಕಿನ ಸ್ವಪ್ನ ಒಳಗೆ ಹೋಗ್ರಿ, ಹೊಂದಿಸಿಟ್ಟು ಹೋಗ್ರಿ, ಬ್ಯಾಗ್ ತುಂಬ್ಕೊರಿ. ನಾಳೆ ಎಷ್ಟೊತ್ತಿಗೆ ಬಿಡ್ತೀರಿ ನೋಡು? ನಾಡ್ದ್ರಿ ಎತ್ತಿಯಾರ ಹೋಗ್ಬೇಕಾಗಿದ್ದ, ಆದ್ರೆ ಬ್ಯಾಡ್ರಿ ಎತ್ತಿಯಾರ. ನಿಮಗೆ ಇಷ್ಟು ಹುಷಾರಿಲ್ಲ, ನಿಮ್ಮನ್ನ ಬಿಟ್ಟು ನಾವು ಅಲ್ರಿ ಎತ್ತಿಯಾರ ಹೋಗಾಕ. ಎಲ್ಲಿ ಬಿದ್ದಿರ್ರಿ ಎತ್ತಿಯಾರ? ಏನಾತ? ಮೆಟ್ಲ ಹತ್ತಕ್ ಹೋಗಿ ಬಿದ್ಲಂತ. ಏನ ಇಷ್ಟಕ್ಕೂ ಮನ್ಯಾಗ ಆಳು ಕಾಳು ಬೇಕಾದಷ್ಟು ಜನ ಅದಾರ. ನೀವಿದ್ರೆ ಏನಾರ ಟ್ರೀಟ್ಮೆಂಟ್ ಕೊಡೋರದಿರನ? ಏನ್ ಡಾಕ್ಟರ್ ಇಬ್ಬರದಾಗ ಒಬ್ರು ಯಾರು ಅದಿರ ನೀವು? ಇಲ್ಲೋದಿಲ್ಲ, ಇದ್ದೇ ಮಾಡೋರದಿರಿ. ದವಾಖಾನಿಗೆ ಹೋಗೋಣ ಅಂದ್ರೆ ಆಕಿ ಒಲ್ಲೆ ಅನ್ನಕತ್ತಾಳ. ಹೋಗಿ ಬರೋಗ್ರಿ ಇಬ್ರು, ಆರಾಮ ಹೋಗಿ ಬರೋಗ್ರಿ. ಅಲ್ಲಪ್ಪ, ನೀವು ಹೋಗಿ ಬಾ ಅಂತಿಪ್ಪ, ಆದ್ರೆ ಅವನ್ ಈ ಸ್ಥಿತಿ ಒಳಗೆ ಬಿಟ್ಟು ನಮ್ಗಾರ ಮನಸ್ಸು ಹೆಂಗ್ ಬರ್ತದಪ್ಪ ಹೋಗಾಕ? ಅಯ್ಯೋ ದೇವ್ರೆ, ಇಲ್ಲನ ಅಣ್ಣನ ಮಗಳು ಸೊಸೆ ಅಲ್ಲನ ಆಕೆ, ಆದ್ರು ಮಾಡ್ತಾಳ ಬಿಡು. ಏನ್ ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಗಕ್ ಆಗಂಗಿಲ್ಲ. ಒಟ್ಟು ಅಡಿಗೆಲ್ಲ ಒಂಚೂರು ಇಲ್ಲಿ ಮುಂದ್ ಕುಂತಿ ಈಕಿ ಒಗ್ಗರಣೆ ಹಾಕುದು ಕೊಟ್ರ ಕೆಲ ಹಾಕ್ತಾಳ. ಬಾಂಡೆ ಕಸ ಮನಿ ಎಲ್ಲ ಒರ್ಸಾಕ ಮಾಡಾಕ ಹೊರಗಿಂದ ಒಳಗಿಂದ ನೋಡಾಕ ಆಳು ಕಾಳು ಇಟ್ಟನಿ. ಇರೋ ಒಂದ್ 3 ಮಂದಿಗೆ 6 ರೊಟ್ಟಿ ಮಾಡ್ಕೊಂಡ್ ತಿನ್ನೋದು ವಜ್ಜನ. ಅಲ್ಪ ನೀ ಅಂತಿಪ್ಪ, ಆದ್ರೂ ಅವ್ನು ಈ ಸ್ಥಿತಿಯ ಬಿಟ್ಟು ಹೋಗಕ್ ಮನಸ್ಸಿಲ್ಲಪ್ಪ. ಏನ್ ದೊಡ್ಡಾಗದಲ್ಲ, ಹೋಗ್ಲಿಲ್ಲ ಅಂದ್ರೂ ನಡಿತೈತಿ. ಸುಮ್ನಿರಪ್ಪ, ಬೇಡ. ಅದಾಳಲ್ಲ ಅಣ್ಣನ ಮಗಳು, ಮಾಡ್ತಾಳ ಬಿಡು. ಅಲ್ರಿ, ಅಕ್ಕಿನ ನಮ್ಮ ಮನೆ ಸೊಸಿ ಮಾಡ್ಕೋಬೇಕಂತ ಅನ್ಕೊಂಡಿದ್ವಿ. ಪಾಪ ಸೊಸಿಯಾಗಿ ಬರ್ಬೇಕಾದಕಿ ಹಂಗ ಅದಾಳ. ಈಗ ಮನ್ಯಾಗ ಕೆಲಸ ಮಾಡೋ ಅಂತಂದ್ರ ಹೆಂಗ್ ಸಮಾಧಾನ ಆಕತ್ರಿ ಹೇಳ್ರಿ? ನೀವ ನೋಡೋಣ. ಈ ಮನ್ಯಾಗ ಕೆಲಸ ಮಾಡಂತ ನಮಗರ ಬಾಯಿ ಹೆಂಗ್ ಬರ್ತೈತ್ರಿ ಹೇಳಾಕ? ಅಲ್ಲ, ನಿಮ್ದು ಹೆಂಗ್ ಪದ್ಧತಿ ಇದೆ? ಮದುವೆ ಆಗಿಲ್ಲ, ಆಕಿನ ಸೊಸಿ ಮಾಡ್ಕೋಬೇಕಂದೆ, ಮಾಡ್ಕೊಳಕ್ ಆಗ್ಲಿಲ್ಲ, ಇವ ಇನ್ನೊಂದ್ ಮಾಡ್ಕೊಂಬಂದ. ಈಗ ಆಕಿ ಹೆಂಗ ಈ ಮನ್ಯಾಗ ಕೆಲಸ ಮಾಡ್ಬೇಕಂತಿ? ಈಗ ಬಂದ್ ಅದಾಳ ಇಲ್ಲಿ ಮತ್ ಇದ್ದಿಂದ ಒಂದ್ 4 ಕೆಲಸ ಮಾಡಕ್ ಆಗಲ್ಲ? ಮದುವೆ ಆಗ್ಲಾರ್ದ ಬಂದ್ ಅತ್ತಿ ಮನ್ಯಾಗ ಇರಾಕತ್ತಿ. ಒಂದ್ ಈಟ್ ಒಂದಿಟ್ಟು ಅಡಿಗೆ ಮಾಡಕ್ ಆಗಂಗಿಲ್ಲನ? ಬ್ಯಾರೆ ಏನ್ರ ಕೆಲಸ ಮಾಡದ್ವಿ ನಾವು? ಈಗ ಇದ್ರ ಬಗ್ಗೆ ಮಾತ್ ಬೇಡ, ಬಿಟ್ಬಿಡ. ಪ್ರೀತಮ್ಮ, ಹೋಗ್ ತಯಾರಾಗು. ಬೇಡಪ್ಪ, ನಂಗೆ ಇಷ್ಟ ಇಲ್ಲ ಹೋಗಾಕ. ಅವನ್ ಈ ಸ್ಥಿತಿ ಒಳಗೆ ಬಿಟ್ಟು ನಾವು ಅಲ್ಲಪ್ಪ. ಏನ್ ಹುಚ್ಚುಡ್ಗನ ಏನಾತಾಗ, ಹೇಳಿದ ಮಾತು ಕೇಳಲ್ಲ. ನೀನೊಬ್ಬಿಕೆತಾಗ ದವಾಖಾನಿಗೂ ಒಲ್ಲೆಂತಿ ಗುಳಿಗಿನಾರ ತಗೊಂಡ್ ಬರ್ಲೇನ? ಹೋಗಿ ಒಂದ್ ನೋವಿಂದ ಒಂದ್ ನೋವಿನ ಗುಳಿಗೆ ತಗೊಂಡ್ಬರ್ಬೇಕಾರ. ಆತು, ಹೇಳ್ತಾನಿಲ್ಲ ಆಳಿಗೆ ಯಾರಿಗಾರ ತರಕ್. ಆಮೇಲೆ 1 ತಾರೀಕು ಬರಾಕತ್ತ, ಪಗಾರ ಕೊಡ್ಬೇಕಲ್ಲ ಎಲ್ಲಾರ್ಗಿ. ಇಟ್ಗಿ ಬಟ್ಟೆ ಫ್ಯಾಕ್ಟ್ರಿ ಅವ್ರಿಗೆ, ಈ ಕಡೆ ಅರ್ಬಿ ಮಿಲ್ಗೆ, ಆಮೇಲೆ ಇಲ್ಲಿ ಹೊಲ್ದಾಗ ಕೆಲಸ ಮಾಡೋರು ಎಲ್ಲಾರ್ಗಿ ಈಗ ಪಗಾರ ಕೊಡ್ಬೇಕಲ್ಲ. ಅದ್ರದ್ದು ಓಟು ರೆಡಿ ಮಾಡಂತ ಹೇಳಿದ್ದೆ. ಈಗ ಮತ್ತೆ ನೀನ್ ಆರಾಮಿಲ್ಲ ಅಂತಿ, ಮತ್ತೆ ನೀನ ಮಾಡ್ತಿದ್ದಿ ತಿಂಗಳ ಅದನ್ನ. ಈಗ ಮತ್ತೆ ಈ ತಿಂಗಳಿಂದ ಯಾರಿಗೆ ಹೇಳುದು? ಸ್ವಪ್ನಾಗ ಹೇಳ್ಬಿಡ್ಲೇನ? ಅದು ಅಲ್ರಿ, ನನ್ಗೇನು ಕಾಲು ಅಷ್ಟೇ ನೋವಾಗಿರೋದು, ಕೈ ನೆಟ್ಟಗೆ ಐತಲ್ಲ. ನಾ ಎಲ್ಲ ಬರೆದು ಸ್ಲಿಪ್ ತಯಾರು ಮಾಡ್ತೇನೆ ತಗೋರಿ. ನೀವು ಅದ್ರ ಪ್ರಕಾರ ಪಗಾರ ಕೊಡೋದು ಏನೈತಿ ಕೊಟ್ಟು ಮುಗಿಸುವಂತ್ರಿ. ಸರಿ ಆತು. ಸ್ವಪ್ನ ಮಗಳ, ಅವು ಏನೇನ ತಂದಿಯಲ್ಲ ಚೀಲ, ಹೊಸು ಒಳಗೆ ಒಯ್ವ. ಹ್ಞೂನ್ರಿ ಮಾವರ. ಅತ್ತಿ, ನಮ್ಮ ಪ್ಲಾನ್ ಸಕ್ಸಸ್. ಹಂಗೆ ಹೇಳ್ಬೇಡ ನೀನು. ಇದು ಪ್ಲ್ಯಾನ್ ಇನ್ನೂ ಸಕ್ಸಸ್ ಆಗಿಲ್ಲ. ಏನ ಈಗ ಒಲ್ಲೆ ಅಂತ ಹೋಗ್ಯಾನ. ಮತ್ತೆ ನಿಮ್ಮ ಮಾವ ಸಂಜೆ ಮುಂದೆ ಬಂದು ಹೋಗ್ರಿ ಅನ್ನಕತ್ತಂದ್ರೆ ಮತ್ತೆ ಹೊಂಟ್ರ ಅವ್ರು ಹೇಳೋಕ್ಕಾಗಲ್ಲ. ಚಿಕ್ಕಮಠ ಅಜ್ಜರಿಗೆ ಫೋನ್ ಹಚ್ಚು, ಮನೆಗೆ ಬರಕ್ಕೆ ಹೇಳ. ಏನು ಅಪ್ಪ ನೀ ಬೇಡ್ತ ಮೇಲೆ ಫೋನ್ ಕೊಡಿಲಿ, ನಾನು ಹಚ್ತೇನೆ. ಹಚ್ಚಿ ಮನೆಗೆ ಬರಕ್ಕೆ ಹೇಳ್ತೇನೆ. ಅವರಾ? ಯಾಕ? ಕೆಲಸ ಐತೆ, ಕೊಡಿಲಿ ಫೋನು. ಸರಿ. ಏನಂತ್ರಿ ಎತ್ತಿಯರ್ದ? ಹಂಗ ಬರಕ್ಕೆ ಹೇಳಿದ್ರನ? ಏನಾದ್ರು ಕೆಲಸ ಇತ್ತ? ಕೆಲಸ ಅಂತಂದ್ರ ಮನಸ ಮನಿ ಕಟ್ಟೆ ಆತಪ್ಪ, ಎಲ್ಲ ಆತು. ಇನ್ನೂ ಅಲ್ಲೇ ಇರ್ತೀನಿ ಅತ್ತಿ ಮನ್ಯಾಗ, ಬಾ ಅಂತ ನಮ್ಮ ಒಂದು. ನಾನ ಮತ್ತೆ ಈಗ ಒಲ್ಲೆ ಅಂತಂದೆ. ಅಲ್ಲ, ಹಿಂಗೆ ಹೇಳ್ತೇನಂತ ತಪ್ಪು ತಿಕ್ಕೋಬೇಡ್ರಿ. ಒಲ್ಲೆ ಅಂತ ಯಾಕಂದ್ರಿ? ಹೋಗ್ಬೋದಿತ್ತಲ್ಲ. ಯಾಕ್ಲೇ, ನಾ ಇರೋದೇನು ಮನ್ಸಿಲ್ಲ ನಿನಗೆ ಹೆಂಗೆ? ಅಲ್ಲ, ಮತ್ತೆ ಹೋಗ್ಬೋದಿತ್ತ ಅಂತೀಯಪ್ಪ. ಎಲ್ಲರೂ ಗಂಡುಗಳ ಜೊತೆಗಿರ್ಲಿ ಅಂದ್ರೆ ನೀನು ಹೋಗಂತೀಯಲ್ಲೇ. ಏನಂತ? ಯಾಕೆ ತೆಲಿಗಿಲಿ ಬರಬರಿ ಐತಿಲ್ಲ ನಿನಗೆ? ಹಂಗ್ಯಾಕಂತೀವ? ಇಲ್ಲ, ಅದು ಹಂಗಲ್ವೇ. ಅತ್ತಿಯವರು ಈಗ ಬರಬ್ಬರಿ 1.5 ವರ್ಷ ಮೇಲೆ ಆತ.
ಇವ್ರು ಇಲ್ಲಿದ್ದು ಅವಾಗಿಂದಾನ ಮಗನ ಜೊತೆಗಿಲ್ಲ ಪಾಪ. ಮನೆ ಕಟ್ಟೋದು ಅದು ಇದು ಅಂತ ಗದ್ಲ ಇದ್ರಾಗೆ ಓಡಾಡ್ಬಿಟ್ರೆ ಮನೆ ಕಟ್ಟಿ ಆತಲ್ಲ. ಈಗರ ಪಾಪ ಮಗನ ಜೊತೆಗೆ ಇರ್ಬೇಕಂತ ಅವ್ರಿಗೂ ಆಸೆ. ಅದಕ್ಕೆ ಯಾಕೆ ಹೆತ್ತ ಕಳ್ಳಿಗೆ ಬೇಸರ ಮಾಡೋದು, ಹೋಗ್ರಿ ಅಂತ ಹೇಳಿ ಅಷ್ಟೇ, ಮತ್ತೇನಿಲ್ಲ. ಹಂಗ ನನಗೆ ನನ್ನ ಮಕ್ಕಳು ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ಅದಕ್ಕೆ ದಿನಾ ಹೊತ್ತೊಂಟ್ರೆ ಬೆಳಗಿಂದ ಬಂದು ನೋಡ್ತೇನಲ್ಲ, ಅಲ್ಲಿ ನಮ್ಮ ಮನೆಗೆ ಹೋಗ್ಬೋದು. ಆಮೇಲೆ ಅಕ್ಕಿಗೂ ತ್ರಾಸ ಬಿಡ. ಅಕ್ಕಿದು ಸಣ್ಣ ಹುಡುಗಿ ಐತಿ ಈಗ ನಮ್ಮ ತಂಗಿ. ಅಲ್ಲಿ ನೋಡ್ಬೇಕು, ಏನು ನಂದು ಡಬ್ಬಿ ಕಟ್ಬೇಕು, ನಂದು ಬೆಳಗ್ಗೆ ನಾಷ್ಟ ಅದಂಗೆಲ್ಲ ತ್ರಾಸ ಆಕತಿ. ಯಾವ ಬಿದ್ದು ಕರಿತದಾಳೀಗ. ಇರ್ಲಿ, ನನಗೂ ನನ್ನ ಮಕ್ಕಳು ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ಇನ್ನೊಂದು 2-3 ತಿಂಗಳದ ನೀನು ಕರ್ಕೊಂಡು ಹುಡುಗರು ಕರ್ಕೊಂಡು ಹೋದ್ರಾತ. ಅಕ್ಕ, ಜವಳ ಯಾವಾಗ ತಗ್ಸುದು? ಯಾರ ಇಲ್ಲ ಜವಳ ತಗ್ಸಕ್ ಬರೋದಿಲ್ಲಲ್ಲ, ಗೊತ್ತಿಲ್ಲ ನಿಂಗೆ? ಅಲ್ಲಕ್ಕ, ಮತ್ತೀಗ ಹುಡುಗಂದು ಎಷ್ಟು 9 ತಿಂಗಳನ ಆಯ್ತಲ್ಲ, 9ನ 10ರಾಗಿ ಬಿದ್ದಿರ್ಬೇಕೀಗ. ಮತ್ತೆ ಜವಳ ತಗಸ್ಬೇಕಲ್ಲ? ತಗಸ್ಬೇಕಿತ್ತು 11ರಾಗ. ಆದ್ರೆ ಏನ್ ಮಾಡ್ಬೇಕು ನೋಡಪ್ಪ, ಪಜೀತಿ ಎಲ್ಲ. ಏನಂದ್ರೆ ಈಗ ಇನ್ನೊಂದು ಹೊಟ್ಟಿಲ್ ಅದಾಳಿಕೆ, ಉಡಿ ಮೇ ಉಡಿ ತುಂಬಂಗಿಲ್ಲ. ಈಗ ಹುಡುಗನ ಜವಳ ಹೆಂಗ್ ತಗಸ್ತಿ? ಮತ್ ಗಂಡ ಐತಿ ಕುಂದ್ರಿಸಿ ಪೂಜೆ ಮಾಡಿ ಉಡಿ ತುಂಬಿಸಿ ಆಮೇಲೆ ಆ ಹುಡುಗ ಇದು ಮಾಡೋದು, ಹೌದಾ? ಮತ್ತೆ ಹೊಟ್ಟಿಲ್ ಅದಾಳಲ್ಲಿ, ಉಡಿ ಮೇ ಉಡಿ ತುಂಬಂಗಿಲ್ಲ. ಹಂಗಾಗಿ ಮತ್ತೀಗ ಜವಳ ತಗ್ಸಂಗಿಲ್ಲ. ಒಮ್ಮೆ ಈಗ ಇನ್ನೊಂದು ಹೊಟ್ಟಿಲ್ ಅದಾಳಲ್ಲ, ಅದನ್ನ ಹಡದ್ಲಂದ್ರೆ ಆ ಕೂಸು ಈ ಕೂಸು ಎರಡು ಸೇರಿಸಿ ಜವಳ ತಗಸ್ತಾರ ಕೆಲವ್ರು. ಮತ್ತೆ ಇದಕ್ಕೆ ಮತ್ತು ವಯಸ್ಸಂತರಕತೆ ಅನ್ನೋರು ಏನ್ ಮಾಡ್ತಾರ, ಈಗ ಇವಂಗ 2 ವರ್ಷಕ್ಕೆ ಜವಳ ತಗಸ್ಬೋದು. ನಾನು 2 ವರ್ಷಕ್ಕೆ ತಗಸ್ಬೋದು, ಅದಕ್ಕೇನಿಲ್ಲ. ಹೌದಾ? ಇವೆಲ್ಲ ಪದ್ಧತಿ ಅದಾವ ಅಂತೇಳಿ ಗೊತ್ತಿಲ್ಲ ನೋಡಕ. ಹಂಗ ಮತ್ತೆ ಒಂದನೇದ್ದು ಜವಳ ತಗ್ಸೋತ್ನಾಗ ತಾಯಿ ಹೊಟ್ಟೆಲಿ ಇರಬಾರ್ದು. ಹೊಟ್ಟೆಲಿ ಇದ್ಲಂದ್ರೆ ಮತ್ತೆ ಜವಳ ತಗ್ಸಂಗಿಲ್ಲ. ಯಾಕಂದ್ರೆ ತಾಯಿ ತೊಡಿ ಮ್ಯಾಗ ಅಲ್ಲ ಕುಂದ್ರಸೋದು. ತಾಯಿ ಹೊಟ್ಟೆಲಿ ಇದ್ಲಂದ್ರೆ ಉಡಿ ಹೆಂಗೆ ತುಂಬ್ತಿ. ಹಂಗಾಗಿ ಏನು ಮಾಡ್ತಾರ, 2 ಜೊತೆಗೆ ತಗಸ್ತಾರ. ಇಲ್ಲ ವರ್ಷ ಬಿಡ್ತಾರ, ಮುಂದ್ ವರ್ಷಕ್ಕೆ ತಗಸ್ತಾರ. ಹಿಂಗಾಗ್ಬಿಡ್ತಾವ. ಹೌದನ ಇಕ್ಕ? ಅದಕ್ಕೆ ಕೆಲವ್ರದ್ದು 3 ವರ್ಷಕ್ಕೆ ಜವಳ ತಗಸ್ತಾರ, ಒಬ್ಬೊಬ್ರು 9 ವರ್ಷಕ್ಕೆ ತಗಸ್ತಾರಲ್ಲ. ಇಂಥವೇನಾರ ನಡಕ್ ಬಂದ ಬಿಟ್ಟಿರ್ತಾರ ಕಾಣ್ತತಿ. ಯಾಕ ಒಟ್ಟ ನನ್ನ ಮಗಳನ್ನ ಅಲ್ಲಿ ಗಂಡ ಮನೆ ನೆಮ್ಮದಿಯಾಗಿ ಇರಾಕ್ ಬಿಡೋದಲ್ಲ ನಿನ್ನ ಮಗಳು. ಯಾಕೆ ಏನಾಯ್ತು? ಮೊನ್ನೆ ಅದು ನಾನು ನಿನ್ನ ಮುಂದೆ ಸುಳ್ಳು ಹೇಳಿದೆ ಅಕ್ಕ. ಏನೇನಾಯ್ತು ಗೊತ್ತನ? ಸುಳ್ಳು ಹೇಳಿದಿ? ನಂಗೆ ಗೊತ್ತಿತ್ತು ನೀ ಸುಳ್ಳ ಹೇಳಿ ಅಂತೇಳಿ. ಯಾಕಂದ್ರೆ ಒಂದು ಕಡೆ ನನಗೂ ಎಲ್ಲೇ ಅನಿಸ್ತಾ ಇತ್ತು. ನಿಮ್ಮ ಮಾವ ಅಂದ್ರೆ ನಾನು ನಂಬಲಿಲ್ಲ. ಏನಾಯ್ತು ಹೇಳ. ಇಷ್ಟೆಲ್ಲ ಆತು ನೋಡಕ್ಕ. ನಾವಿತ್ತಾಗ ಬಂದಿನ ಪಾಪ ನನ್ನ ಮಗಳ ಕೂಟ ಜೋರಾಗಿ ಜಗಳ ಆಗೈತಿ. ಹಳ್ಯಾ ಮಗಳು ಸಿಟ್ಟು ಮಾಡ್ಕೊಳ್ಳೋ ಲೆವೆಲಿಗೆ ಹೋಗೈತದ. ಮತ್ತು ಈಕೆ ನನ್ನ ಮಗಳ ಹೋಗಿ ಮಾತಾಡ್ಸಿ ಇದು ಮಾಡಿದ್ಲಂತ. ಹಿಂಗೈತೆ ನೋಡಿ ಕಾಕಿ ಕತ್ತು. ಕರೆನವ, ನಾನು 100 ರೂಪಾಯಿ ಕೊಡಂತ ಕೇಳ್ಬಿಟ್ಟೆ. ಅವಾಗ ಅವರು ಆ ಕಡೆ ಅವ್ರ ಮನೆಯವ್ರು ಕೇಳಿಸ್ಕೊಂಡ್ಬಿಟ್ಟಾರ. ಅದೊಂದು ದೊಡ್ಡ ರಂಬಾರಾಡಿ. ನಿನಗೇನು 100 ರೂಪಾಯಿ ನಿನಗೆ ಹೊತ್ಕೊಂಡು ಹೊಂಟಿತ್ತ ನೀನು 100 ರೂಪಾಯಿ? ಅಂತ ಏನು ನೀನು ತರಿ ನಿಂತಿತ್ತಲ್ಲ 100 ರೂಪಾಯಿ ಸಲುವಾಗಿ? ಒಟ್ಟು ಆ ಹುಡುಗಿ ನೀ ಏನೋ ಒಂದು ಮಾಡೇ ಕೈ ಬಿಡ್ತಿರಲ್ಲ ನೀವು. ನೆಟ್ಟಿಗೆ ಮಾತ್ರ ಬಾಳೆ ಮಾಡಕ್ಕೆ ಬಿಡೋದಿಲ್ಲ ಬಿಡು ನೀವು. ಹಿಂಗಾದ್ರೆ ನೀವು ಅಲ್ಲ, ನೀವು ಮನುಷ್ಯರದಿರೋ ದನಗಿನ ಅದಿರೋ, ನೀವು ಹೊಟ್ಟಿಗೆ ಅನ್ನ ತಿಂತಿರೋ, ಬೇರೆ ಏನಾರ ತಿಂತಿರೋ ಗೊತ್ತಿಲ್ಲ ನನಗೆ. ನೀನು ಏನು ತಿಂತಿರೋ ಅದು ಮನುಷ್ಯರು ಬಿಟ್ಟಿಲ್ಲದ. ಅದನ್ನ ಅದಕ್ಕೆ ಗೊತ್ತಾಗೋದಿಲ್ಲ. ತೀರ ತುತ್ತು ಎಲ್ಲಾರ ಬೇರೆ ಕಡೆ ಹೋಯ್ತಾಳ. ಬುದ್ಧಿ ಏನು ಮಕ್ಕಳಾಗಿಟ್ಟಾರ ಗೊತ್ತಾಗೋದಿಲ್ಲ ನಿಮ್ಮ ಗಂಡ ಹೆಂಡತಿಗೆ. ಆ ಹುಡುಗಿ ಅಷ್ಟೆಲ್ಲ ಕಂಡೀಷನ್ ಆಗಿ ಅವ್ರು ಕರ್ಕೊಂಡು ಹೋಗ್ಯಾರ ಅನ್ನೋದು ಗೊತ್ತಿದ್ದ ಮೇಲೂ ಆ ಕದ್ದು ಮುಚ್ಚಿ ಹೋಗಿ ನಾಟಕ ಮಾಡ್ತೀರಿ ನೀವು. ಅಂತಂದ್ರೆ ರೊಕ್ಕಿದ್ದವ್ರು ಏನಕ್ಕೇನ್ರ ಹೆಚ್ಚು ಕಮ್ಮಿ ಆಗಿ ಹಂಗಾಗಿ ಹಿಂಗಾಗಿ ಜಗಳ ಆಗಿ ಏನಾರ ಹೊರಗೆ ಪರಗೆ ಹಾಕಿದ್ರಂದ್ರೆ ಅದ್ರದ್ದು ಎಷ್ಟು ರಂಬಾರಾಡ್ ಅದು. ಅವ್ರು ರೊಕ್ಕಿದ್ದವ್ರ ಕೂಟ ನೀವು ಕಾನೂನು ಪ್ರಕಾರ ಹೊಡೆದಾಡಕತ್ತೇನ ಹೇಳ? ಹೊಡೆದಾಡಕತ್ತಿ. ಆಮೇಲೆ ಈ ಕೋರ್ಟು ಕೇಸು ಕಚೇರಿ ಅಂತಂದ್ರೆ ಇವೇನು ತಿಂಗಳದ ಬಗ್ಗೆ ಹರಿತಾವನ? ವರ್ಷಗಟ್ಲೆ ಹೇಳ್ಕೊಂತ ಹೋಕಾರ. ಆಮೇಲೆ ಏನು ಮಾಡ್ತೀರಿ? ಅಯ್ಯ ಅಂದ್ರಿಲ್ಲ ಅಪ್ಪ ಅಂದ್ರಿಲ್ಲ ಏನ? ಅದಕ್ಕೆ ಆ ಹುಡುಗಿನಲ್ಲೇ ನೆಮ್ಮದಿಯಾಗಿ ಇರಾಕ್ ಬಿಡ್ರಿ. ಈಗ ಮನುಷ್ಯರಿಗೆ ಹುಟ್ಟಿದ್ರಿ ನೀವು, ಯಾವ ಅಕ್ಕ ತಮ್ಮ ಅದಿರ ನೀವು ಗಂಡ ಹೆಂಡತಿ, ಆ ಕಡೆ ತಲೆ ಹಾಕ್ಬೇಡ್ರಿ ನೀವು. ಯಾಕ ಹಿಂಗ ಬೈಯುದು? ಏನ್ ಮಾಡ್ಬೇಕೆಲ್ಲ ನಮಗ ಹತ್ತಂತ ಗೊತ್ತಿದ್ದು ಹಿಂಗ್ ಬೈದೇನ ಸಿಟ್ಟಿಗೆದ್ದು. ಮತ್ತೆ ಏನ್ ಮಾಡ್ಬೇಕ? ಒಟ್ಟಿಗೆ ಅನ್ನ ತಿನ್ನೋದಿಲ್ಲ ನೀವು?